ನನ್ಗೇನ್ ಬೇಜಾರಂದ್ರೆ ಇಲ್ಲಿ ಕುತ್ಕೊಂಡು ಪ್ರೋಗ್ರಾಮ್ ಅಲ್ಲಿ ಎಲ್ಲ ಸರ್ಟಿಫಿಕೇಟ್ ಕೊಡ್ತೀರಲ್ಲ, ರಜಾಕ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅವ್ನು ಇವನು ಅವನು ಅಂತ. ನೀವು ಹಮಾಸ್ ಉಗ್ರ ಟೆರರಿಸ್ಟ್ ಅಲ್ಲ ಅಂತ ಕರಿತೀರಾ, ನೀವು ಉಗ್ರ ಸಂಘಟನೆ ಅಲ್ಲ ಅಂತ ಹೇಳ್ತೀರಾ ನೀವು. ನೀವು ಹಮಾಸ್ಗೆ ಸರ್ಟಿಫಿಕೇಟ್ ಸ್ಟಾಪ್ ಮಾಡ್ರಿ ನೀವು. ಉಗ್ರ ಸಂಘಟನೆ ರಿಪಬ್ಲಿಕ್ ಚಾನೆಲ್ ರಜಾಕ್ಗೆ ಒಂದು ಸರ್ಟಿಫಿಕೇಟ್ ಬರ್ಕೊಡ್ತಾ ಇದ್ದೀನಿ. ರಜಾಕ್ ಹಮಾಸ್ ಸಪೋರ್ಟರ್, ಬೆಂಬಲಿಗ ತಗೊಳ್ಳಿ. ಆ ಸರ್ಟಿಫಿಕೇಟ್ ರೆಡಿ ಆಗೋಷ್ಟೊತ್ತಿಗೆ ಮಹೇಶ್ ಅವರೇ ನಿಮ್ಮನ್ನ ಪ್ರಶ್ನೆ ಮಾಡಿದ್ರು ನೋಡಿ, ನಿಮ್ದು ಸರ್ಕಾರ ಇತ್ತು, ನಿಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾಕೆ ಕಾಣಿಸ್ಲಿಲ್ಲ ಶ್ರೀಕಾಂತ್ ಪೂಜಾರಿ, ಯಾಕೆ ಖುಲಾಸೆ ಮಾಡ್ಲಿಲ್ಲ? ಇವತ್ತುವರೆಗೂ ಕೂಡ ಆಟೋ ಚಾಲಕನಾಗಿದ್ದಾನೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಶ್ರೀಕಾಂತ್ ಪೂಜಾರಿ ಅಲ್ಲ. ಶ್ರೀಕಾಂತ್ ಪೂಜಾರಿ ವಿಚಾರ ಅಂದ್ರೆ ಅದು ಕೋರ್ಟ್ ಉಂಟು, ಕಾನೂನು ಉಂಟು, ಪೊಲೀಸ್ ಠಾಣೆ ಉಂಟು, ಅದು ನಡೆದೋಗತ್ತೆ. ಇದು ಹಿಂದ್ಗಡೆ ಇರ್ತಕ್ಕಂಥ ಇರುವಂತ ಎಲ್ಲ ಉದ್ದೇಶ ಏನಂತಂತಂದ್ರೆ ಒಂದು ಸೈದ್ಧಾಂತಿಕ ಚರ್ಚೆ ನಡೀತಾ ಇರೋಂಥದ್ದು. ಏನು ಸೈದ್ಧಾಂತಿಕವಾಗಿ ನೀವು ಈ ಕ್ರೊನಾಲಜಿ ನೋಡ್ತಾ ಬನ್ನಿ. ಸ್ಯಾಮ್ ಪಿಟ್ರೋಡ ಏನ್ ಹೇಳಿದ್ರು, ಅಮಿತ್ ಶಾ ಏನ್ ಹೇಳಿದ್ರು, ಸ್ಯಾಮ್ ಪಿಟ್ ಒಂದ್ ನಿಮಿಷ ಕ್ರೊನಾಲಜಿ ಇದೆ ಸರ್, ನಾನು ನೀವು ಮುಗಿಸಿ ನಾನು ಹೇಳ್ತೀನಿ. ಪ್ರಶ್ನೆ ಇರುವಂತದ್ದು ಇಷ್ಟು ನೋಡಮ್ಮ, ಇಲ್ಲಿ ಸ್ಯಾಮ್ ಪಿಟ್ರೋಡ್ ಅವ್ರ ಹೇಳಿಕೆ ಆಹ್ವಾನ ಕೊಟ್ಟ ನಂತರ I-N-D-ದಲ್ಲಿ ಅವರು ಬಿಹೇವ್ ಮಾಡಿರ್ತಕ್ಕಂಥದ್ದು ಅವ್ರು ಬಿಹೇವ್ ಮಾಡಿರ್ತಕ್ಕಂಥದ್ದು ಎಲ್ಲವೂ ಒಟ್ಟು ನೀವು ಅದನ್ನು ಕ್ಯುಮ್ಯುಲೇಟಿವ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ದ ಓನ್ಲಿ ರೀಸನ್ ಈಸ್ ದೇ ಹ್ಯಾವ್ ಟು ಅಡ್ರೆಸ್ ದೇರ್ ವೋಟ್ ಬ್ಯಾಂಕ್. ಮೊದಲು ಒಂದು ಅವ್ರ ವೋಟ್ ಬ್ಯಾಂಕಿಗೆ ಅಡ್ರೆಸ್ ಮಾಡಬೇಕಾಗಿರೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಡ್ರೆಸ್ ಮಾಡ್ತಾ ಇರೋಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇದು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಒಳಗಡೆ ಇರ್ತಕ್ಕಂಥ ಆ ಅಸಂತೋಷ ಇದೆಯಲ್ಲ, ಆ ಸ್ಯಾಡ್ನೆಸ್ ಇದೆಯಲ್ಲ, ನಾವೇನೋ ಈ ಇಷ್ಟು ವರ್ಷ ಸಂಘರ್ಷ ಆದ ನಂತರ ಒಂದು ಹಿಂದೂ ಸಮಾಜ ಇಷ್ಟು ವಿಜೃಂಭಣೆಯಿಂದ ಮಾಡ್ತಿದ್ದಲ್ಲ, ಅದನ್ನ ಸಹಿಸ್ಕೊಳಕ್ ಆಗದೆ ಒಂದು ಅಸಂತೋಷ. ಒಂದು ರಿಪೋರ್ಟ್ ಇದೆ ಮೀಸಾ ಒಳಗಡೆ ಮೇಂಟೆನೆನ್ಸ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಮೀಸಾವನ್ನ ದುರುಪಯೋಗ ಮಾಡ್ಕೊಂಡಂತದ್ದು ಕಾಂಗ್ರೆಸ್ ಅವತ್ತಿನ ಸರ್ಕಾರ ಹೇಗೆ ಕಾನೂನು ದುರುಪಯೋಗ ಮಾಡಿತು. ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕೆ ಈ ದೇಶ ಸಂವಿಧಾನದ ಕಾನೂನನ್ನ ಕೊಟ್ಟಿದ್ದನ್ನ ತಿರುಚಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ತಂತು. ತನ್ನ ಸ್ವಾರ್ಥಕ್ಕೆ ಸಂವಿಧಾನವನ್ನ ಸಿಂಪಲ್. ಸೂರ್ಯ ಮುಕುಂದರಾಜ್ ಅವರು ಕೇಳ್ತಿದ್ದಾರೆ, ರಜಾಕ್ ಅವರು ಕೇಳ್ತಿದ್ದಾರೆ. 1992ರಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದು 31 ವರ್ಷದಲ್ಲಿ ನಿಮ್ಮ ಪಕ್ಷ ಕೂಡ ಆಡಳಿತದಲ್ಲಿತ್ತು. ಯಾಕಂತವ್ರನ್ನ ನೀವು ಖುಲಾಸೆಗೊಳಿಸ್ಲಿಲ್ಲ? ನಿಮ್ ಕೈಲೂ ಇತ್ತಪ್ಪ ಅಧಿಕಾರ, ಯಾಕೆ ಅವಾಗ ನೆನಪಾಗ್ಲಿಲ್ಲ? ಯಾಕೆ ಅವ್ರ ಕುಟುಂಬದ ಪರವಾಗಿ ನಿಲ್ಲಿಲ್ಲ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ. ಬಿಜೆಪಿ ಒಂದು ವಾಗ್ದಾನವನ್ನು ಮಾಡಿದೆ, ಎಂತ ಪರಿಸ್ಥಿತಿ ಬಂದ್ರು ಕೂಡ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಒಂದೇ ಒಂದು ಟ್ರಯಲ್ ನಡೀತಾ ಇರ್ತಕ್ಕಂಥ ಕೇಸ್ ಅನ್ನ ನಾವು ತಕೊಂಡಿಲ್ಲ ವಾಪಸ್. ಅದು ಪ್ರಶ್ನೆ ಇರ್ತಕ್ಕಂಥದ್ದು ನಾನು ಉತ್ತರ ಕೊಡಕ್ಕೆ ಹೇಳ್ತೀನಿ. ಪ್ರಶ್ನೆ ಇರುವಂತದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಸಿಗರು ಅವ್ರು ಅವ್ರಿಗೆ ಈ ತರದೆಲ್ಲ ಬಂದಂತ ಸಂದರ್ಭದಲ್ಲಿ ಅವರು ನೀವು ನೋಡಿ 5 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು, ಅವ್ರ ಮೇಲೆ ಇರ್ತಕ್ಕಂಥ ವ್ಯಾಪಕ ಭ್ರಷ್ಟಾಚಾರ, ಅಸಮರ್ಥ ಸರ್ಕಾರ.
ರಾಜ್ಯದಲ್ಲಿ ಬರ ನಿರ್ವಹಣೆ ಮಾಡೋದಕ್ಕೆ ವಿಫಲರಾಗಿರುವಂತದ್ದು. ಇವೆಲ್ಲವೂ ಬಂದಾಗ ಹಿಜಾಬ್ ಅಂತ ಹರಿಪ್ರಸಾದ್ ಸ್ಟೇಟ್ಮೆಂಟ್ ಪ್ರತಿಯೊಂದು ಸ್ಟೇಟ್ಮೆಂಟ್ ಡೈವರ್ಷನ್ ಮಾಡಬೇಕು. ಆದ್ರೆ ಹಿಂದ್ಗಡೆ ಕಾನ್ಸಂಟ್ರೇಷನ್ ಮಾಡಿ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನ, ತುಷ್ಟೀಕರಣದ ರಾಜಕಾರಣವನ್ನ ಬಡಿದೆಬ್ಬಿಸಬೇಕು. ವೋಟ್ ಬ್ಯಾಂಕ್ ಅಡ್ರೆಸ್ ಮಾಡಬೇಕು. ವೋಟ್ ಬ್ಯಾಂಕ್ ಅಡ್ರೆಸ್ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಕಾಂಗ್ರೆಸ್ನ ಸರ್ಕಾರದ ಪ್ರತಿನಿಧಿ, ಸರ್ಕಾರದ ಪಕ್ಷದ ವಕ್ತಾರರು ಮುಕುಂದರಾಜ್, ಸೂರ್ಯ ಮುಕುಂದರಾಜ್, ಈ ರಾಮ ಮಂದಿರ ನಿರ್ಮಾಣ ಉದ್ಘಾಟನೆ ಇದರಿಂದ ಒಂದು ಪಾಸಿಟಿವ್ ವೈ ಬಿಜೆಪಿ ಪಕ್ಷಕ್ಕೆ ಸಿಗ್ತಿದೆಯಂತೆ. ಅದನ್ನ ತಡ್ಕೊಳಕ್ಕಾಗ್ದಲೆ ಔಟ್ ಆಫ್ ಜಲಸಿ ಕಾಂಗ್ರೆಸ್ ಪಕ್ಷ ಈ ರೀತಿ ಮಾಡ್ತಾ ಇದೆ. ಇದನ್ನ ಬಿಜೆಪಿಯ ನಾಯಕರುಗಳು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇವಾಗ ಏನೆಲ್ಲ ಆಗ್ತಾ ಇದೆ ರಾಮ ಭಕ್ತರ ಬಂಧನ, ಇದೆಲ್ಲವೂ ಕೂಡ ಔಟ್ ಆಫ್ ಜಲಸ್. ಮೊದಲನೇದಾಗಿ ಆತ ರಾಮ ಭಕ್ತ ಅಲ್ಲ, ಆತ ಒಂದು ದೊಂಬಿ ಪ್ರಕರಣದಲ್ಲಿರುವಂತವನು. ಮತ್ತೆ ನನಗೆ ಉತ್ತರ ಕೊಡಕ್ ಬಿಡಿ, ನಾನು ಉತ್ತರ ಕೊಟ್ಬಿಡ್ತೀನಿ. ನಿಮ್ಗೆ ಯಾರು ಅಫಿಡೇವಿಟ್ ಕೊಟ್ಟಿದ್ದಾರೆ? ಮೆಂಬರ್ಶಿಪ್ ಇದೆಯಾ? ಮೆಂಬರ್ಶಿಪ್ ಇದೆಯಾ? ಮೆಂಬರ್ಶಿಪ್ ತೋರಿಸಿ, ಆತಂದು ಮೆಂಬರ್ಶಿಪ್ ತೋರಿಸಿ. ಗ್ಯಾಮ್ಲರು ಮತ್ತೆ ಇಂಥವ್ರನ್ನ ನೀವು ರಾಮ ಭಕ್ತ ಅಂತ ಕರೆದು ರಾಮನಿಗೆ ಅವಮಾನ ಮಾಡಬೇಡಿ. ಬಿಜೆಪಿನವ್ರಿಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅವ್ರನ್ನೇ ಯಾರು ಕೂಡ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಕರೆದಿಲ್ಲ. ಪಾಪ ಅವರಿಗೆ ಕೆಲಸ ಇಲ್ಲ. ವಿರೋಧ ಪಕ್ಷದ ನಾಯಕನ್ನೇ ಆಯ್ಕೆ ಮಾಡ್ಕೊಳಕ್ ಆಗದೆ ಇರೋರು. ಇವತ್ತು ಮಹೇಶ್ ಅವ್ರಿಗೂ ಆಹ್ವಾನ ಇಲ್ಲ, ಸಿ ಟಿ ರವಿಗೂ ಆಹ್ವಾನ ಇಲ್ಲ, ಯಾರ್ಯಾರು ಕರಸೇವೆ ಮಾಡಿದ್ರು ಅವ್ರಿಗೆ ಯಾರಿಗೂ ಆಹ್ವಾನ ಇಲ್ಲ. ಇವೆಲ್ಲ ನಿಮ್ಮ ಇತಿಹಾಸವನ್ನ ನಾವು ತುಂಬಾ ಚೆನ್ನಾಗಿ ನೋಡಿದೀವಿ. ಆದ್ರಿಂದ ಇದು ಹೊಟ್ಟೆಯವರಿಗೋಸ್ಕರ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸೂರ್ಯ ಚಂದ್ರ ಇರೋ ಆರಾಧನೆ ಮಾಡ್ತಾರೆ. ಭಾರತ ರಾಮ ರಾಜ್ಯ ಬಿಡಬೇಡಿ. 10 ಸೆಕೆಂಡ್ ಬೇರೆಯವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು 10 ಸೆಕೆಂಡ್ ಸಮಯ ಇಲ್ಲ. ಅಬ್ರಪ್ಟ್ ಆಗಿ ವೈಂಡ್ ಅಪ್ ಮಾಡ್ಲಿಕ್ಕೆ ನಮಗೂ ಇಷ್ಟ ಇಲ್ಲ. ಒಂದ್ ಕಡೆಯಿಂದ ರಜಾಕ್ ಅವರೇ 10 ಸೆಕೆಂಡ್ ಕ್ವಿಕ್. ಒಂದು ದೇವಸ್ಥಾನದ ನಿರ್ಮಾಣ ಆಗ್ತಿದೆ. ಈ ದೇಶದ ಪ್ರತಿಯೊಬ್ಬ ಹಿಂದೂಗೂ ಗೌರವ ಇರಬೇಕು. ಎಲ್ಲರೂ ಸೇರಿ ಅಲ್ಲಿಗೆ ಹೋಗಿ ಒಂದು ಖುಷಿ ಪಡಬೇಕು. ಆದ್ರೆ ಇವತ್ತು ಒಂದು ಮಂದಿರದ ನಿರ್ಮಾಣದಿಂದ ಪಕ್ಷದ ಆಧಾರದ ಮೇಲೆ ಹಿಂದೂಗಳಲ್ಲಿ ಒಂದು ಡಿವೈಡ್ ತಂದು ಮೋದಿಯವರು ಹಿಂದೂ ಸಮಾಜವನ್ನ ಡಿವೈಡ್ ಮಾಡ್ತಾರೆ. ಈ ಡಿವೈಡ್ ಅನ್ನ ಆಚೆ ಹಾಕಿ ಪಕ್ಷವನ್ನ ಬಿಟ್ಟು ದೇವಸ್ಥಾನದ ಉದ್ಘಾಟನೆಗೆ ನಾಯಕರು ಅನಗತ್ಯವಾಗಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಸಿಗ್ತಾರೋ ಇವತ್ತು ರಸ್ತೆನಲ್ಲಿ ಓಡಾಡ್ಬೇಕಾದ್ರೆ ಎಲ್ಲರೂ ಹುಷಾರಾಗಿ ಓಡಾಡ್ಬೇಕು. ಯಾರಾದ್ರೂ ಆಕ್ಸಿಡೆಂಟಲ್ಸ್ ಹತ್ರ ಆತನು ರಾಮ ಭಕ್ತ ಮಾಡುವಂತ ಸಂಭವ ಜಾಸ್ತಿ ಇದೆ. ದಯಮಾಡಿ ಬಿಜೆಪಿ ರಾಮ ಭಕ್ತರು ದಯಮಾಡಿ ಅವ್ರಿಗೆ ಆಹ್ವಾನ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ LPT ಕೇಸಸ್ಗಳೇನಿದಾವೋ ಅದನ್ನ ಪ್ರೊಸೀಜರ್ ವೇನಲ್ಲಿ ಯಾವುದು ಈಗಾಗಲೇ ನಮ್ಮಲ್ಲಿ ಬಹಳ ಈಗ ಟೆಕ್ನಿಕಲಿ ನಾವು ಅಡ್ವಾನ್ಸ್ ಇರೋದ್ರಿಂದ ಅಂತವನ್ನ ಪತ್ತೆ ಮಾಡಿ ಎಲ್ಲಾ ತರವಾದಂತ ಪ್ರಕರಣಗಳಲ್ಲಿ ತಲೆ ತಪ್ಪಿಸಿಕೊಂಡಿರುವಂತವ್ರನ್ನ ಹಿಡಿದು ಒಳಗೆ ಕಳಿಸ್ತಕ್ಕಂಥ ಕೆಲಸ ಮತ್ತೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಏನು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಭವ್ಯವಾದ ರಾಮ ಮಂದಿರ. ಅದಕ್ಕೋಸ್ಕರ ಇಡೀ ಭಾರತದಲ್ಲಿ ಅಂದ್ರೆ ರಾಮ ರಾಜ್ಯ ಬರಬೇಕು, ರಾಮ ಹೇಗೆ ಆದರ್ಶ ಆಡಳಿತ ನಡೆಸಿದ್ರು ಅದೇ ರೀತಿ ಆಡಳಿತ ಬರಲಿ, ವಾತಾವರಣ ಶಾಂತಿಯುತ ಆಗಲಿ, ಮತ್ತೆ ಈ ಭಾರತ ರಾಮ ರಾಜ್ಯ ಆಗ್ಲಿಕ್ಕೆ ಎಲ್ಲರೂ ಶುಭ ಹಾರೈಸಲಿ ಅಂತ ನಾನು ಆಶಿಸ್ತೇನೆ. ಸುಮ್ನೆ ಕಾಂಗ್ರೆಸ್ ಈಗ LPT ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಈಗ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟ್ ತಗೊಂಡಿದೆ. IPC CRPC ಅಮೆಂಡ್ಮೆಂಟ್ ಆಗಿದೆ. ಈಗ ಸ್ಪೀಡ್ಲಿ ಡಿಸ್ಪೋಸ್ ಆಗುತ್ತೆ. ಐಡೆಂಟಿಫೈ ಮಾಡಕ್ಕೆ ಅಕ್ಯೂಸ್ಗಳನ್ನು ಕೂಡ ತುಂಬಾ ಅನುಕೂಲ ಆಗುತ್ತೆ. ಮಾಡಿರ್ತಕ್ಕಂಥದ್ದು ಒಳ್ಳೆ ಸ್ವಾಗತಾರ್ಹ. ಹಂಗಾಗಿ ಈ ತರದ ಕೇಸ್ಗಳನ್ನ ವ್ಯವಸ್ಥೆ ಬದಲಾವಣೆ ಆಗಬೇಕು. ನಾನು ಇಷ್ಟೇ ಕೇಳ್ಕೊಳ್ಳೋದು, ಏ ಭಗವಂತ ಹೇ ರಾಮ, ಕಾಂಗ್ರೆಸ್ಸಿಗರಿಗೆ ಇನ್ನೊಂದು ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು. ಧನ್ಯವಾದ ಎಲ್ರಿಗೂ ಧನ್ಯವಾದ. ಚರ್ಚೆ ಭಾಗಿಯಾಯಿತು. ಧನ್ಯವಾದ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಆಯ್ತು, ಸಮಯ ಆಯ್ತು. ಧನ್ಯವಾದ.